ವೆಲ್ಕಮ್ ಬ್ಯಾಕ್. ಕಾವೇರ್ತಾ ಇದೆ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯ ಅಖಾಡ. ಬಿಜೆಪಿಗೆ ಬಿಸಿ ತುಪ್ಪವಾಗಿದ್ದಾರೆ ಕೆಎಸ್ ಈಶ್ವರಪ್ಪ ಅವರ ಮಾಜಿ ಪಿಎ. ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ದಾರೆ ಈಶ್ವರಪ್ಪ ಮಾಜಿ ಪಿಎ ವಿನಯ್. ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಎನ್ಎಸ್ ವಿನಯ್ ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಅಭ್ಯರ್ಥಿಗಳಿಗೂ ಈಗ ತಲೆ ಬಿಸಿಯಾಗ್ಬಿಡಿದೆ. ಮೂರೂ ಪಕ್ಷದ ಅಭ್ಯರ್ಥಿಗಳಿಗೆ ಈಶ್ವರಪ್ಪ ಮಾಜಿ ಪಿಎ ಸವಾಲನ್ನ ಹಾಕಿದ್ದಾರೆ. ಅದರಲ್ಲಿ ಅವರು ಒಬ್ರು. ಬಿಜೆಪಿ ಅಭ್ಯರ್ಥಿ ಮೈವಿ ರವಿಶಂಕರ್ ಗೆಲುವಿಗೆ ಬಿಜೆಪಿ ಕಸರತ್ತು ಮಾಡ್ತಾ ಇದೆ. ಮೈಸೂರು ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ರವಿಶಂಕರ್ ಗೆಲುವಿಗೆ ಬಿಎಲ್ ಸಂತೋಷ್ ಅವರೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಟಾಸ್ಕ್ ತರ ಅವರು ಅದನ್ನ ನಿಭಾಯಿಸಬೇಕಾಗುತ್ತೆ, ಅದನ್ನು ಗೆಲ್ಲಬೇಕಾಗುತ್ತೆ. ಸೊ ಅದನ್ನ ಹೆಂಗ ನಿಭಾಯಿಸ್ತಾರೆ ನೋಡ್ಬೇಕು. ಯಾಕಂದ್ರೆ ಬಿಎಲ್ ಸಂತೋಷ್ ಅವರೇ ಈ ಸೂಚನೆ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಇನ್ನು ಬಿಜೆಪಿ ಅಭ್ಯರ್ಥಿ ರವಿಶಂಕರ್ಗೆ ಬಿಸಿ ತುಪ್ಪವಾಗಿರುವುದು ಈಶ್ವರಪ್ಪನವರ ಮಾಜಿ ಪಿಎ ಎನ್ಎಸ್ ವಿನಯ್. ಜಾತಿ ಲೆಕ್ಕಾಚಾರ, ಗುಪ್ತ ವರದಿಯಲ್ಲೂ ಕೂಡ ವಿನಯ್ ಪರ ಒಲವಿದೆ ಅಂತ ಲೆಕ್ಕಾಚಾರಗಳು ಇದೆಯಂತೆ. ಒಕ್ಕಲಿಗ ಸಮುದಾಯದ ಓಟ್ಗಳಲ್ಲಿಗೆ ಬಿಜೆಪಿಯಲ್ಲೇ ವಿಭಜನೆ ಆಗುತ್ತೆ ಅಂತ ಭೀತಿ ಇದೆ. ಕಣದಿಂದ ವಿನಯ್ ಹಿಂದೆ ಸರಿಸೋದಕ್ಕೆ ಹಲವರು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಈಶ್ವರಪ್ಪ ಸಂಘದ ನಾಯಕರು ಕೂಡ ಈ ಬಗ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಬಿಜೆಪಿಗರ ಮನವೊಲಿಕೆಗೆ ಕಣದಲ್ಲಿ ಆಲ್ರೆಡಿ ಇರುವಂತ ವಿನಯ್ ಬಗ್ತಾ ಇಲ್ವಂತೆ. ಇಲ್ಲ, ನಾನು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೇ ಮಾಡ್ತೀನಿ, ಹೆಂಗಿದ್ರು ರಿಪೋರ್ಟ್ಗಳು ನನ್ನ ಪರವಾಗಿ ಇರೋದ್ರಿಂದ ನಾನು ಯಾಕೆ ಹಿಂದೆ ಸರಿಲಿ ಅಂತ ಅವ್ರು ಕೇಳ್ತಿದ್ದಾರೆ. ಬಟ್ ಇದು ಬಿಜೆಪಿಗೀಗ ಬಿಸಿ ತುಪ್ಪವಾಗಿದೆ.